ರಾಗಿ ಸುಗ್ಗಿ ವರ್ಷವಿಡೀ ದುಡಿದು ದಣಿದದರೆಗೆ ವಿಶ್ರಾಂತಿ ನೆಮ್ಮದಿ ತಂದು ಬೆವರೆರಿಸಿ ದುಡಿದ ರೈತನ ಬೆಳೆಗೆ ಫಲ ಕೊಟ್ಟು ಹರುಷದ ಹೊನಲು ಹರಿಸಿ ಮನೆ ಮನೆಗೂ ಸುಖ ಸಮೃದ್ಧಿ ತರುವ ಸಮಯವೇ ಸುಗ್ಗಿ ಹಬ್ಬ. ಇತ್ತೀಚೆಗೆ ಆಧುನಿಕತೆಯಿಂದ ನಮ್ಮ ರೈತರು ಮತ್ತು ಅವರ ಮಹತ್ವದ ಸಂಸ್ಕೃತಿಗಳು ಬದಲಾಗ್ತಿದೆ. ಹಳ್ಳಿಗಳೆಲ್ಲ ನಗರಗಳಾಗ್ತಿವೆ, ನಗರಗಳೆಲ್ಲ ಮಹಾನಗರಗಳಾಗ್ತಿವೆ. ಹಳ್ಳಿಯ ಪ್ರದೇಶ ಮಹಾನಗರವಾದಾಗ ಅಲ್ಲಿನ ಸಂಪ್ರದಾಯವನ್ನು ಮರೆತು ನಗರಗಳ ಬಿಡುವಿಲ್ಲದ ಜೀವನ ಶೈಲಿಯನ್ನು ಜನ ರೂಢಿಸ್ಕೊಳ್ತಾ ಇದ್ದಾರೆ. ಆದರೆ ಜಗತ್ತು ಎಷ್ಟೇ ಬದಲಾದರೂ ನಮ್ಮ ಸಂಸ್ಕೃತಿ, ಪರಂಪರೆ, ಹಿರಿಯರು ನಡೆಸಿಕೊಂಡು ಬಂದಂತಹ ಆಚಾರ ವಿಚಾರ ಮರೆಯುವುದಲ್ಲ ಎಂದು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವ ವ್ಯಕ್ತಿಗಳು ಕೆಲವರು. ಇಂದು ನಾವು ಭೇಟಿ ನೀಡಿದ್ದು ಅಂಥದ್ದೇ ಕುಟುಂಬವನ್ನು. ಬೆಂಗಳೂರಿನ ಆನೇಕಲ್ ತಾಲೂಕಿನ ಸರ್ಜಾಪುರದ ತಿಂಡ್ಲು ಗ್ರಾಮದ ನಿವಾಸಿಗಳಾದ ಶ್ರೀರಾಮಯ್ಯರವರ ಮಗ ರವಿಕುಮಾರ್ ಟಿಆರ್ ಅವರು 14 ಎಕರೆ ಜಮೀನಿನಲ್ಲಿ 180 ಕ್ವಿಂಟಲ್ ರಾಗಿ ಬೆಳೆದು ಅದ್ದೂರಿಯಾಗಿ ರಾಗಿ ಸುಗ್ಗಿಯನ್ನು ಆಚರಿಸಿದರು. ಹಿರಿಯರಿಂದ ಕಿರಿಯರವರೆಗೂ ಕುಟುಂಬದ ಸದಸ್ಯರೆಲ್ಲ ಸಂತಸದಿಂದ ಭಾಗಿಯಾಗಿದ್ದರು. ಆಚರಣೆಯ ಸೊಬಗನ್ನು ಹೆಚ್ಚಿಸುವಂತೆ ನಮ್ಮೆಲ್ಲರ ಪ್ರೀತಿಯ ಹಳ್ಳಿಕಾರ್ ಎತ್ತುಗಳು ಸಹ ಪಾಲ್ಗೊಂಡಿದ್ದವು. ರಾಗಿ ರಾಶಿಯ ಅಲಂಕಾರ ಒಂದೆಡೆ ಆದರೆ ಎತ್ತುಗಳ ಶೃಂಗಾರ ಇನ್ನೊಂದೆಡೆ ಬರದಿಂದ ಸಾಗಿತ್ತು. ರಾಗಿ ರಾಶಿಗೆ ಕೊಡುವ ಗೌರವ, ಎತ್ತುಗಳಿಗೆ ನೀಡುವ ಪ್ರೀತಿ ಇವೆಲ್ಲವನ್ನ ನೋಡಿದರೆ ಪ್ರತಿಯೊಂದು ಜೀವಿ ಹಾಗೂ ಪ್ರಾಣಿಯಲ್ಲೂ ದೇವರನ್ನ ಕಾಣುವ ನಮ್ಮ ಹಿಂದೂ ಧರ್ಮ ಎಷ್ಟು ಶ್ರೇಷ್ಠವೆಂದು ನಾವು ತಿಳಿಯಬಹುದು. ನಮಸ್ಕಾರ. ನಮಸ್ತೆ. ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ರವಿಕುಮಾರ್ ಅಂತ. ಇವ್ರು ನಮ್ಮ ತಂದೆಯವರು, ಇವ್ರು ನಮ್ಮ ತಾಯಿ. ನಮ್ದು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ತಿಂಡ್ಲು ಗ್ರಾಮ. ಇದು ರಾಶಿ ಪೂಜೆ ಅಂತ ಮಾಡಿರೋದಷ್ಟೇ. ಸಂಕ್ರಾಂತಿ ಇದಲ್ಲ ಇದು. ನಾವು ಬೆಳೆದಿದ್ದು ಭೂಮಿನ ನಾವೆಲ್ಲ ಒಕ್ಕಣೆ ಮಾಡಿ ಒಂದ್ ಕಣದಲ್ಲಿ ಹಾಕಿ ರಾಶಿ ಮಾಡಿ ಮನೆಗೆ ಎತ್ಕೊಂಡು ಹೋಗ್ಬೇಕಾದ್ರೆ ರಾಶಿ ಪೂಜೆ ಮಾಡಿ ಎಲ್ರು ಕರೆಸಿ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಮನೆಗೆ ತಗೊಂಡು, ನಾವು ರಾಗಿ ಬೆಳಿಬೇಕಾದ್ರೆ ಭೂಮಿಗೆ ಹೋದಾಗ್ನಿಂದ ರಾಗಿ ಮನೆಗೆ ಬರೋದಕ್ಕೆ 4 ಸಾರಿ ಪೂಜೆ ಮಾಡ್ತೀವಿ. ಹೊಲದಲ್ಲಿ 2 ಸಾರಿ 3 ಸಾರಿ ಮಾಡ್ತೀವಿ. ಇಲ್ಲಿ ಕಡದಲ್ಲಿ 1 ಸಾರಿ ಮಾಡ್ತೀವಿ. ಪೂಜೆ ಮಾಡಿ ಲಾಸ್ಟ್ ಆಮೇಲೆ ಮನೆಗೆ ತಗೊಂಡು, ಇದು ಪದ್ಧತಿ. ಇದು ಆ ಕಾಲದಿಂದ ಬಂದೈತೆ. ನಮ್ ತಾತ ಮುತ್ತಾತರಿಂದ ಮಾಡ್ತಾ ಇದ್ರು. ಆವಾಗ ಇಷ್ಟೊಂದು ಪಾಪ ಅವ್ರಿಗೆಲ್ಲ ಇಷ್ಟೊಂದು ಅನುಕೂಲ ಇರ್ಲಿಲ್ಲ. ಅವಾಗ ತಕ್ಕನಂಗೆ ಅವಾಗ ಪೂಜೆ ಮಾಡ್ತಾನೆ ಇದ್ರು ಅವ್ರು. ನಾವು ಚಿಕ್ಕ ಹುಡುಗರಿಂದ ನಾವು ನೋಡ್ತಾನೆ ಇದ್ದೀವಿ. ದಿವಸ ಪೂಜೆ ತಪ್ಪಿಲ್ಲ. ನಾವು ರಾಶಿ ಪೂಜೆ ಮಾಡ್ತಾನೆ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಮಾಡ್ತಾನೆ ಇರೋರು. ಅವಾಗ ಸೆಂಟ್ರಲ್ ಸ್ವಲ್ಪ ಆಗ್ಲಿಲ್ಲ, ಬೆಳೆಯೋದಕ್ಕಾಗ್ಲಿಲ್ಲ. ಆಮೇಲೆ ಒಂದ್ 3 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದು. 3 ವರ್ಷದಿಂದ ಸ್ವಲ್ಪನೇ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ಲಿಲ್ಲ. ಸರ್, ಇವಾಗೆಲ್ಲ ಕಮ್ಮಿ ಆಗಿದೆ ಈ ಪೂಜೆ. ಹೌದೌದು, ಯಾರು ಮಾಡಲ್ಲ, ಎಲ್ಲ ಬಿಟ್ಬಿಟ್ರು. ನಮ್ಗೇನೋ ಬಿಡಬಾರ್ದು ಅನ್ನೋದು ದೊಡ್ಡವ್ರು ಮಾಡಿರೋ ಕರ್ತವ್ಯ, ನಾವು ಬಿಡಬಾರ್ದು ಅಂತ ಮಾಡ್ಕೊಂಡ್ ಬರ್ತಾ ಇದೀವಿ. ರೈತರು, ಈಗಿನ ಯುವ ರೈತರು ಇದ್ರ ಮೇಲೆ ಗಮನ ಬಿದ್ದು ತಾಳಪ್ಪ ನಾವು ಮಾಡ್ಬೇಕು, ಇವ್ರು ಇಷ್ಟು ಮಾಡವ್ರೆ, ರವಿ ಹಿಂಗ್ ಮಾಡವನೆ, ನಾವು ಮಾಡ್ಬೇಕು ಅನ್ನೋದೊಂದು ಅವ್ರಿಗೊಂದು ಹುಮ್ಮಸ್ ಬರ್ಲಿ, ಮುಂದೆ ಮಾಡ್ಲಿ, ಅವರು ಬೆಳೀಲಿ ಅಂತ ಹೇಳಿ. ನಮ್ಮ ಮನೆಗೆ ಒಂದು ಕಾರು ₹1,00,000 ತಂದ್ರು ಯಾರೋ ಅದ್ರ ಮೇಲೆ ಇಂಟ್ರೆಸ್ಟ್ ಒಬ್ರೋ ಇಬ್ರೋ ಬಂದು ಅದನ್ನ ನೋಡ್ತಾರೆ, ಇಲ್ಲ ದಾರಿಯಲ್ಲಿ ನಿಂತ್ಕೊಂಡು ನೋಡ್ತಾರೆ ಅಷ್ಟೇ. ಇವತ್ತು ಈ ರಾಶಿ ಮಾಡಿರೋದ್ರಿಂದ ಎಲ್ಲಾ ಬಂದು ಸಂತೋಷವಾಗಿ ಇದನ್ನ ನೋಡ್ಕೊಂಡು ಸಂತೋಷ ಪಟ್ಟು ಎಲ್ಲ ಹೋದ್ರು. ಅದು ನಮ್ಗೆ ಖುಷಿ. ಮೊದ್ಲು ಚಿಕ್ಕದಾಗ ಮಾಡಿದವಾಗ ಯಾರೋ ಊರಾಗ್ನವ್ರು ಬರೋರು ಪೂಜೆಗೆ ಹೋಗೋರು ಅಷ್ಟೇನೇನೆ. ಈಗ ದೊಡ್ಡದಾಗ ಮಾಡಿರೋದ್ರಿಂದ ಎಲ್ಲಾ ಬಂದು ನೋಡಿ ನಾವು ಮಾಡ್ಬೇಕು ಅನ್ನೋ ಒಂದು ವಿಶ್ವಾಸ ಅವ್ರಿಗೂ ಹುಟ್ಲಿ ಅನ್ನೋದು ಆಸೆ. ಅಂದ್ರೆ ಇಷ್ಟು ಬೆಳಿಬೇಕಂದ್ರೆ ನಿಮ್ಗೆ ಒಬ್ಬರ ಕೈಯಿಂದ ಸಾಧ್ಯ ಇಲ್ಲ, ಆಗಲ್ಲ. ಅಂದ್ರೆ ಈಗ ಯಾವ ತರ ಮೇಂಟೈನ್ ಮಾಡ್ತೀರಾ? ನಮ್ಮ ಮನೆಯವರೆಲ್ಲ ಸೇರಿ ದುಡ್ದಿರಿ. ತಮ್ಮನ ಮಗ ಇದ್ದಾರೆ, ಚಿಕ್ಕ ಹುಡುಗರೆಲ್ಲ ಬರ್ತಾರೆ. ಸ್ಕೂಲಿಂದ ಸ್ಕೂಲ್ ಬಿಟ್ಟ ಮೇಲೆ ತೋಟದ ಅವರೆಲ್ಲ ಬರ್ತಾರೆ. ಟ್ರಾಕ್ಟರ್ ಬರ್ತದೆ, ಟ್ರಾಕ್ಟರ್ ಉಳ್ಳೋದು ಉಳುಮೆ ಎಲ್ಲ ಮಾಡ್ತಾರೆ. ಅವ್ರ ಎಲ್ಲ ಬರ್ತಾರೆ. ಇಂಟ್ರೆಸ್ಟ್ ನಾವು ಮಾಡ್ಬೇಕು, ಬೆಳಿಬೇಕು ಅಂದ್ಬಿಟ್ಟು. ಸರ್, ಅಂದ್ರೆ ಇವಾಗ ಕೃಷಿ ಲಾಭದಾಯಕ ಅಲ್ಲ ಅಂತಾರೆ. ನಿಮಗೇನ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಲಾಭದಾಯಕ ಅಲ್ಲ, ಹೆಚ್ಚಾಗಿ ಏನ್ ಲಾಭ ಬರಲ್ಲ. ನಮ್ಮ ಮನೆಯವರೆಲ್ಲ ಕಷ್ಟ ಬಿದ್ದು ಎಲ್ಲ ಸೇರಿ ದುಡಿಯೋದ್ರಿಂದ ಲಾಭ ಆಗೈತೆ. ಅದ್ರಲ್ಲಿ ಬೇರೆ ಈಗ ಕ್ಲೈಮೇಟ್ ಬೇರೆ ಸರಿ ಇಲ್ಲ, ಸರಿಯಾಗಿ ಟೈಮ್ ಮಳೆ ಬರಲ್ಲ. ಬೆಳೆ ಚೆನ್ನಾಗಿರೋ ಟೈಮಲ್ಲಿ ಮಳೆ ಬಂದಿಲ್ಲ, 1 ತಿಂಗಳು ಬೆಳೆ ಹೋಗ್ಬಿಡ್ತು. ಮಳೆ ಹೋಯ್ತು ತೆನೆ ಬರೋ ಟೈಮಲ್ಲಿ. ಆಮೇಲೆ ತೆನೆ ಎಲ್ಲ ಬಂದು ಕಟಾವ್ ಆಗೋ ಟೈಮಲ್ಲಿ ಮತ್ತೆ ಮಳೆ ಹಿಡ್ಕೊಂತು, ಕಟಾವ್ ತೊಂದ್ರೆ ಆಯ್ತು. ವ್ಯವಸಾಯದಲ್ಲಿ ಪರ್ಫೆಕ್ಟ್ ಆಗಿ ಮಾಡಿ ಕಷ್ಟ ಇದೆ. ಪರ್ಫೆಕ್ಟ್ ಆಗಿ ಮಾಡಿ ಟೈಮ್ ಸರಿಯಾಗಿ ಮಳೆ ಬಂದು ವ್ಯವಹಾರ ಮಾಡಿದ್ರೆ ಲಾಭ ಐತೆ. ನಾವೆಲ್ಲ ಕಷ್ಟ ಬಿದ್ದು ಮಾಡಿ ಮಳೆ ಕೈ ಕೊಟ್ಬಿಡ್ತಂದ್ರೆ ಏನು ಇಲ್ಲ. ಮಾಡಿದ್ದು ನಮ್ ಕೈಗೆ ಬರಲ್ಲ. ಏನೋ ಒಂದ್ ಸ್ವಲ್ಪ ಮಳೆ ಮಧ್ಯದಲ್ಲಿ ಮಳೆ ಬೀಳ್ಲಿಕ್ಕೆ ನಮ್ಗೆ ಸರಿ ಆಯ್ತು, ಇಲ್ಲ ಅಂದ್ರೆ ಬಿಟ್ಬಿಟ್ಟಿದ್ವಿ ನಾವು ಈ ಸರಿ ಬೆಳೆ ಇಲ್ಲ ಅಂತ. ಒಂದು ಮಳೆಯಿಂದ ಬೆಳೆ ಆಗ್ಬಿಡ್ತು. ಇನ್ನೂ ಒಂದು 200 ಕ್ವಿಂಟಲ್ ಮೇಲೆ ಹೋಗ್ಬೇಕಾಗಿತ್ತು. ಅದು ಮಳೆಯಿಂದ ಸ್ವಲ್ಪ ಎಲ್ಲ ವೇಸ್ಟ್ ಆಗ್ಬಿಟ್ಟು ಜಾಸ್ತಿ ಹೊಲದಲ್ಲೇ. ಈಗ ಎಷ್ಟಾಗಿದೆ? ಈಗ 180 ಕ್ವಿಂಟಲ್ ವರ್ಗು. ಹೋದ್ ಸರಿ ಎಷ್ಟು ಮಾಡಿದ್ರು? ಹೋದ್ ಸರಿ 115 ಕ್ವಿಂಟಲ್.
ನಮ್ಗೆಲ್ಲ ಒಂದ್ 15 ಕ್ವಿಂಟಲ್ ಇಟ್ಕೊಂತೀವಿ ಮನೆಗೆ. ನಮ್ಗೆ ಹೋದ್ ಸರಿ ನಾವು ಗೌರ್ಮೆಂಟ್ ಹಾಕಕ್ಕೆ ಆಗ್ಲಿಲ್ಲ. ಇದ್ ನೋಡ್ಬಿಟ್ಟು ರಾಶಿ ನೋಡ್ಬಿಟ್ಟು ರಾಶಿ ಎಲ್ಲ ನೋಡಿ ಇಲ್ಲೇ ತಗೊಂಡೋಗ್ಬಿಟ್ಟು ಇಲ್ಲೇ ಖಾಲಿ ಆಗ್ಬಿಡುತ್ತೆ. ಇಲ್ಲೇ ಖಾಲಿ. ಗೌರ್ಮೆಂಟ್ ಯಾವ ತರ ಇದಕ್ಕೆ ಸಪೋರ್ಟ್ ಇದಾರ ಅಂದ್ರೆ ಏನ್ ಬೆಂಬಲ ಬೆಲೆ ಏನ್ ಕೊಡ್ತಿದ್ದಾರೆ? 4,000 ಚಿಲ್ಲರೆ ಕೊಡ್ತಾ ಇದಾರೆ. ಅದರಿಂದ ಸ್ವಲ್ಪ ನಮ್ಗೂ ಅನುಕೂಲ ಆಗ್ತೈತೆ. ಅಣ್ಣ ರಾಗಿ ಒಂದೇ ಬೆಳಿತೀರಾ ಅಥವಾ ಬೇರೆ ಬೇರೆ ಬೆಳಿತೀರಾ? ಎಲ್ಲ ಬೆಳಿತೀರಿ, ಎಲ್ಲ ತರಕಾರಿ ಎಲ್ಲ ಬೆಳಿತೀರಿ. ಅಂದ್ರೆ ಇಷ್ಟು ರಾಗಿ ಬೆಳೆದ್ರು ಬೇರೆ ಬೆಳೆ ಬೆಳಿತಾರೆ. ಈಗ ಆಲ್ರೆಡಿ ಒಂದ್ 3 ಎಕರೆ 3.5 ಎಕರೆ ಆಲೂಗಡ್ಡೆ ಐತೆ. ಇವತ್ತು ಎತ್ತಲ್ಲೇ ಎಲ್ಲ ಮಾಡಕ್ಕಾಗಲ್ಲ, ಅಂದ್ರೆ ಎಲ್ಲ ಮಿಷಿನರಿ ಇಟ್ಕೊಂಡು ಮಾಡ್ತೀವಿ. ಎಲ್ಲ ಮಿಷಿನರಿನೇ. ಒಂದು 3-4 ಸಾರಿ ಉಳುಮೆ ಮಾಡ್ತೀವಿ, ಎಂಟೆ ಹೊಡಿಸ್ತೀವಿ, ಮಿಷಿನರಿನಲ್ಲೇ ಹೊಡ್ಕೊಂತೀವಿ. ಆಮೇಲೆ ಬಿತ್ತನೆ ಹಾಕ್ತಿವಿ, ಅದಕ್ಕ ಗೊಬ್ಬರಗಳು ಹಾಕ್ತಿವಿ, ಅದಕ್ಕೆ ಕುಂಟೆ ಹೊಡಿತೀವಿ. ಸ್ವಲ್ಪ ಟೈಮ್ ಬಿದ್ರೆ ಕಳೆ ಕೀಳಕ್ ಆಳ್ ಸಿಕ್ಕಲ್ಲ, ಕಳೆ ಕೀಳಲ್ಲ. ಈಗ ಏನೋ ಸ್ವಲ್ಪ ಔಷಧಿಗಳು ಹೊಡ್ಕೊಂತೀವಿ. ಆಮೇಲೆ ಕಟಾವ್ ಮಾಡ್ಬೇಕಾದ್ರೆ ಮಿಷಿನ್ ಅಲ್ಲಿ ಕಟಾವ್ ಮಾಡ್ಕೊಂತೀವಿ, ತಂದು ಕಣದಲ್ಲಿ ರಾಶಿ ಮಾಡ್ಕೊಂತೀವಿ. ನಾವೆಲ್ಲ ಟ್ರ್ಯಾಕ್ಟರ್ ಎಲ್ಲ ಇಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಎಲ್ಲ ಇದೆ. ನಾವೇ ಓನ್ ಆಗೆಲ್ಲ ಇದು ಮಾಡ್ಕೊಂಡು ನಾವು ಬೆಳೆಯೋದು ಒಂದೇ ಅಲ್ಲ, ನಾವು ಬೆಳೆಯೋದ್ರಿಂದ ಇದರಲ್ಲಿ ಕೂಲಿಯವರು ಜೀವನ ಮಾಡ್ತಾರೆ, ಮಿಷಿನರಿ ಅವರು ಜೀವನ ಮಾಡ್ತಾರೆ. ಎಲ್ಲರೂ ಜೀವನ ಮಾಡ್ಕೊಂಡು ನಮ್ಗೆ ಉಳಿತದೆ. ಫಸ್ಟ್ ಹೊಲ ಕುಯ್ತಾ ಇದ್ರು, ಆಳುಗಳನ್ನ ಬಿಟ್ಟು ಕುಯ್ಸ್ತಾ ಇದ್ವಿ. ಆಳುಗಳ ಕೈನಲ್ಲಿ ಅದು 4 ದಿವಸ ಬಿಟ್ಟು ಒಣಗಿದ ಮೇಲೆ ಅಲ್ಲೇ ಕಟ್ಟಿಸ್ತಾ ಇದ್ವಿ. ಆ ಕಂತೆ ಕಟ್ಸಿ ಅಲ್ಲೇ ಈ ತರ ಮೆದೆ ಹಾಕೇವಿ. ಮೆದೆ ಹಾಕ್ಬಿಟ್ಟು ಕಣ ಮಾಡೇವಿ. ಕಣ ಮಾಡಿ ಕಣ ರೆಡಿ ಆದ್ಮೇಲೆ ಮೆದೆ ಅಲ್ಲಿಂದ ಹೊಡ್ಕೊಂಬರೇವಿ. ಹೊಡ್ಕೊಂಬಂದ್ ಇಲ್ಲಿ ಬೇರೆ ಮೆದೆ ಹಾಕ್ಯಾರಿ. ಆಮೇಲೆ ಅದನ್ನ ಕಣಕ್ ಹಾಕಿ ಗುಂಡು ಕಟ್ಟೇರಿ, ಎತ್ತುಗಳ ಕಟ್ಕೊಂಡು ಗುಂಡಲ್ಲಿ ಹೊಡೆದು ಆಮೇಲೆ ಆ ಹುಲ್ಲೆತ್ತಿ ಪಕ್ಕ ಹಾಕಿ ಮೆದೆ ಹಿಂಗಡಿಸ್ಕೊಂಡು ಅದನ್ನು ತೂರಿ, ಗಾಳಿಗೆ ತೂರಿತಾ ಇರೋದು, ಮಿಷಿನ್ ಗಿಷನ್ ಇಲ್ಲ. ಗಾಳಿಗೆ ನಿಂತ್ಕೊಂಡು ಗಾಳಿಗೆ ತೂರಿ ರಾಗಿ ಮಾಡಿ ಅದನ್ನ ಜಲ್ಡಿ ಹಿಡ್ದು ನಾಜೂಕ್ ಮಾಡಿ ಈ ತರ ರಾಶಿ ಮಾಡಿ ಲಾಸ್ಟ್ ನಲ್ಲಿ ಪೂಜೆ ಮಾಡಿ ಮನೆಗೆ ತಗೊಂಡು. ನನ್ನ ಹೆಸರು ದೀಕ್ಷಿತ್ ಅಂತ, ಸಿಂಗ್ಳು ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ನಾನು ಒಂದು 6ನೇ ಕ್ಲಾಸ್ ಇಂದ ನಮ್ಮ ಅಪ್ಪ ಜೊತೆ ಟ್ರ್ಯಾಕ್ಟರ್ ಸ್ಟೇರಿಂಗ್ ಹಿಡಿದವನು, ಈಗಲೂ ಬಿಟ್ಟಿಲ್ಲ, ಮುಂದೆನೂ ಬಿಡಲ್ಲ. ಇದೇ ರೀತಿ ಉಳ್ಸ್ಕೊಂಡ್ ಹೋಗ್ಬೇಕು, ನಮ್ಮ ರೈತರು ಉಳಿಬೇಕು. ಮುಂದೆ ಏನು ಇಲ್ಲ, ರೈತರು ಇಲ್ಲ ಅಂದ್ರೆ ಏನಿಲ್ಲ, ತಿನ್ನಕ್ ಅನ್ನನೂ ಇರಲ್ಲ. ಅದರಿಂದ ರೈತರು ಉಳಿಬೇಕು. ಕಾಯಸ್ಗೋಸ್ಕರ ಒಂದ್ ಜೊತೆ ನಾಟಿ ದನ ಸಾಕೊಂಡಿದೀನಿ. ಒಂದು ಕರ ಇದೆ, ಅದನ್ನು ಬಿಟ್ಕೂಡ್ದು ಅಂತ ಮನೇಲಿ ಇರ್ಲಿ ಅಂತ ಸಾಕೊಂಡಿದೀನಿ. ಈಗ ಹುಡುಗರೆಲ್ಲ ಬೈಕ್ ಕಾರು ಈ ತರದ್ ಕ್ರೇಜ್ ಮಾಡ್ತಾರೆ. ನೀವೀಗ ಅದಕ್ಕಿಂತ ಜಾಸ್ತಿ ರೇಟ್ ಕೊಟ್ಟು ಹಳ್ಳಿ ಕಾರು ಈ ತರ ತಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಮನೇಲೂ ಗಾಡಿ ಇದೆ, ಆ ಗಾಡಿಗಿನ ಹೆಚ್ಚಾಗಿ ನಾಟಿ ದನನೇ ಇಷ್ಟ ನಮ್ಗೆ. ಸಿಟಿ ಹುಡುಗರಿಗಾದ್ರೆ ಆ ಕ್ರೇಜು, ನಮ್ಗೆ ಈ ನಾಟಿ ದನದ ಮೇಲೆ ಕ್ರೇಜು. ನಮ್ ತಾತನು ಮುತ್ತಾದ್ರ ಕಾಲದಿಂದ ಬಂದಿರೋದ್ ಇದನ್ನ ಬಿಡಕ್ ಆಗಲ್ಲ. ಉಳಿಬೇಕು ಅಂತ ಉಳ್ಸ್ಕೊಂಡ್ ಹೋಗ್ತಾ ಇದೀರಿ. ಇವತ್ತೊಂದ್ ದಿನದಲ್ಲಿ ಬೈಕು ಕಾರು ಕ್ರೇಜ್ ಅಂತ ನಾವು ಏನ ಆತರ ಆ ದಾರಿಯಲ್ಲಿ ನಡೆದಿದ್ರೆ ಇವತ್ತು ಈ ತರ ಇಷ್ಟ ಮಾತ್ರ ರಾಗಿನೂ ಬೆಳೆಯಕ್ ಆಗ್ತಾ ಇರಲಿಲ್ಲ, ಅಷ್ಟ್ ಮಾತ್ರ ಎತ್ತು ಸಾಕಾಗ್ತಾ ಇರಲಿಲ್ಲ. ಬೈಕು ಕಾರು ಕ್ರೇಜ್ ಅಂತ ಹೋಗ್ತೀರಾ, ಯಾರನ್ನ ಅಪ್ಪನ್ ಮಾಡಿಕ್ಕಿದ್ರೆ ಮಾಡ್ಬೋದು. ಅದನ್ನ ಕಷ್ಟಪಟ್ಟು ಬಂದಿರೋರು ನಾವು ಅವೆಲ್ಲ ಮಾಡಕ್ ಹೋಗಲ್ಲ, ಮುಂದೆ ಮಾಡೋಣ. ಈಗ ಕಾರು ಬೈಕ್ ತಂದ್ ಮನೆ ಹತ್ರ ನಿಲ್ಸ್ರೆ ಬಾಪ ನಾನು ತಂದಿದ್ದೀನಿ ಅಂದ್ರೆ ಯಾರು ಬರಲ್ಲ. ಇವತ್ ನೋಡಿ ರಾಸೆ ಮಾಡಿದ್ದೀವಿ, ಪೂಜೆ ಮಾಡ್ತೀವಿ ಅಂದ್ರೆ ನೋಡಿ ಎಷ್ಟು ಜನ ಬಂದ್ರು, ಇಂಟ್ರೆಸ್ಟ್ ಆಗಿ ಬಂದ್ರು. ಕೆಲವ್ರು ಇನ್ನೂ ಬರ್ಬೇಕಾಯ್ತಾ, ಸಮಯ ಸಂದರ್ಭ ಬರಕ್ ಆಗ್ಲಿಲ್ಲ ಅಷ್ಟೇ. ಕಾಲೇಜ್ನಿಂದ ಬರ್ತಾ ಇದ್ದಂಗೆ ಅವ್ರ ಅಪ್ಪ ಅಲ್ಲಿ ಉಳ್ಬೇಕು, ಬಂದ್ಬೇಕು, ಉಳ್ಬೇಕು, ಎತ್ತು ನೋಡ್ಬೇಕು, ಅವ್ನ ಕಾಲಿಕ್ಬೇಕು, ಅವ್ನ ತಿಂಡಿ ಕೊಡ್ಬೇಕು. ಕಾಲೇಜ್ಗೂ ಹೋಗ್ತಾನೆ, ಇಲ್ಲಿ ಕೆಲ್ಸಾನು ಮಾಡ್ತಾನೆ. ನಾವು ಇದುವರೆಗೂ ಇಷ್ಟು ಮಾಡ್ಕೊಂಡ್ ಬಂದಿದ್ದೀವಿ. ಇನ್ನು ಮುಂದಿನ ಪೀಳಿಗೆ, ನಮ್ಮ ಹಿಂದೆ ಮುಂದೆ ಬರೋರು ಇದನ್ನ ನಡ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಆಸೆ. ಈ ಪದ್ಧತಿ ಬಿಡದಿರ ಇದನ್ನ ನಡ್ಸ್ಕೊಂಡು ಹೋದ್ರೆ ಸರಿ.
ನೋಡ್ತಾನೆ